ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿ ಬಂದಿದ್ರು. ಅದಾದ್ಮೇಲೆ ಮತ್ತೆ ಸೀಲೆ ಅಂತ ನೋಡ್ರಿ, ಯಾವತ್ತೂ ಕೂಡ ಯಡಿಯೂರಪ್ಪರ ಮೇಲೆ ಆಗಿರ್ಬೋದು, ಇನ್ನೊಬ್ಬರ ಮೇಲೆ ಆಗಿರ್ಬೋದು, ಈಗಿನ ಮುಖ್ಯಮಂತ್ರಿಗಳಾದಂಥ ಶಿವಕುಮಾರ್ ಅವರು ವ್ಯಾವಹಾರಿಕವಾಗಿ ಆದಂಥ ಕೆಲವೊಂದು ತಪ್ಪುಗಳನ್ನು ಕೆಲವೊಂದು ಸಂದರ್ಭದಲ್ಲಿ ಅದರ ಕೋರ್ಟ್ ಕೂಡ ಎತ್ತಿ ಹಿಡಿದಿರ್ಬೋದು, ಇಲ್ಲಿದ್ದು ಎಲ್ಲೊಂದು ಕಡೆ ಕೇಸುಗಳು ಆಗಿರ್ಬೋದು, ಎಲ್ಲೋ ಒಂದು ಕಡೆ ಕೇಸುಗಳ ಮೂಲಕ ಅವರು ಬೇರೆ ಬೇರೆ ಕಾರಣಗಳಿಂದ ಅವರು ಹೊರಗಡೆ ಕೂಡ ಬಂದಿರ್ಬೋದು, ಜಾಮೀನು ಮೇಲೆ ಇರ್ಬೋದು. ಎಲ್ಲಿ ಕೂಡ ಸರ್ಕಾರದ ಹಣ ಯಾರು ಕೂಡ ಹೊಡೆದಿರುವಂಥ ಉದಾಹರಣೆ ಎಲ್ಲಿ ಇಲ್ಲ. ಸರ್ಕಾರದ ಖಜಾನೆ ಅದು ದಲಿತರ ಹಣ ಹೊಡೆದಿರೋಂಥ ಉದಾಹರಣೆ ಎಲ್ಲಿ ಕೂಡ ಇಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಆಫ್ಟರ್ ಇಂಡಿಪೆಂಡೆನ್ಸ್ ಮಿಸ್ಟರ್ ನಾಗೇಂದ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಮೊದಲನೇ ವ್ಯಕ್ತಿ ನೆನ್ಪಿಡ್ಕೋ, ಚರಿತ್ರದಲ್ಲಿ ಉಳಿದೋಗ್ತೀನಿ, ನೀನು ಚರಿತ್ರದಲ್ಲಿ ಉಳಿದೋಗ್ತೀನಿ, ದಲಿತರ ಮನಸ್ಸಿನಲ್ಲಿ ಉಳಿದೋಗ್ತೀನಿ. ಸ್ಟೇಟ್ಮೆಂಟ್ ಬಹಳ ಇದು ಯಾಕಂದ್ರೆ ದಲಿತರ ಹಣ ಹೊಡೆದ್ರೆ ಮಾತ್ರ ಭ್ರಷ್ಟಾಚಾರ ಅಂತ ಹೇಳ್ದಂಗಾಗುತ್ತೆ. ನೀವು 845 ಅದೆಲ್ಲ ಕೂಡ ನೋಡ್ರಿ, ಒಬ್ಬ ಆರೋಪಿ ಅಂತಲೂ ಪ್ರೂವ್ ಆಗಿದೆ ನೋಡ್ರಿ. ಅದೆಲ್ಲ ಕೂಡ ಯಾರು ಕೂಡ ಇವತ್ತು ಯಾಕೆ ದಲಿತರನ್ನಂತ ಶಬ್ದ ಬಳಕೆ ಮಾಡ್ತಾ ಇದೀನಿ ಅಂತ ಅರ್ಥ ಮಾಡ್ಕೊ. ನೀವು ಹೇಳ್ತಾ ಇದ್ರಿ ರಾಮ್ಲೋರೆ, ದಲಿತರ ಹಣವನ್ನು ಹೊಡೆದಿದ್ದಕ್ಕೋಸ್ಕರವಾಗಿ ಇವತ್ತು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೋ, ಅವರು ಮೊದಲನೇ ಹೇಳಿಕೆ ಮಂತ್ರಿ ಆದಮೇಲೆ BJPಯವರು ಭಾರತೀಯ ಜನತಾ ಪಾರ್ಟಿ ದಲಿತರು ನೋಡಿದ್ರೆ ಸಹಿಸಲ್ಲ. ನಾನು ಹೇಳಿಕೆ ಅಲ್ಲ, ನಾಗೇಂದ್ರ ಅವ್ರ ಹೇಳಿಕೆಯನ್ನು ತೆಗೆದು ನೋಡ್ರಿ. ಅಂದ್ರೆ ದಲಿತರ ಹಣವನ್ನು ಹೊಡೆಯುವಂತ ಟೈಮಲ್ಲಿ, ದಲಿತರ ಹಣವನ್ನು ಹೊಡೆಯುವಂತ ಟೈಮಲ್ಲಿ ಅಲ್ಲ, ಸರ್ಕಾರಿ ಹಣ ಯಾರು ಕೂಡ ಖಜಾನೆಗೆ ಸರ್ಕಾರದಲ್ಲಿದ್ದಂಥ ಸ್ಕಾಲರ್ಶಿಪ್ ಹಣಕ್ಕೆ ಅದು ಲೀಗಲಿ ಮನಿ. ನಾನು ಮಂತ್ರಿ ಇದ್ದಂಥ ಟೈಮಲ್ಲಿ ಸುಮಾರಾಗಿ 900 ಕೋಟಿ ರೂಪಾಯಿ ಆ ನಿಗಮಕ್ಕೆ ತೆಗೆದಿರುವಂಥ ಹಣ ಇವತ್ತು ಭ್ರಷ್ಟಾಚಾರ 187 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದನ. ಯಾರು ಕೂಡ ಈ ರೀತಿ ಉದಾಹರಣೆಗಳಿಲ್ಲ. ನೀವು ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಕೂಡ ಬೇರೆ ಬೇರೆದು ನಡೀತದೆ. ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ, ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಹಂಗಾದ್ರೆ ಜನಾರ್ದನ್ ರೆಡ್ಡಿ ಅವರು ಕೂಡ ಸಚಿವರಾಗ್ಲಿಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತೀರಿ ಸರ್? ಅಲ್ಲಲ್ಲ, ಇವತ್ತು ಯಾವುದನ್ನ ವಿಚಾರ ಆಗಿರಬಾರ್ದು. ಇವತ್ತು ಜಮೀನು ವಿಚಾರ ಆಗಿರ್ಬೋದು, ನಂತರ ಗಣಿ ವಿಚಾರ ಆಗಿರ್ಬೋದು, ಅದು ಗಡಿ ವಿಚಾರ ಆಗಿರ್ಬೋದು, ಭಾಷೆ ವಿಚಾರ ಆಗಿರ್ಬೋದು, ಅವೆಲ್ಲ ಕೂಡ ಈ ರೀತಿ ಉದಾಹರಣೆಗಳು ಯಾವ ಕೂಡ ಇಲ್ಲ. ಸದನದಲ್ಲಿ ಒಪ್ಕೊಂಡಾರೆ, ನೆನ್ಪಿಡ್ಕೊಳ್ರಿ. ಸದನದಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯರು ಒಪ್ಕೊಂಡಿದ್ದಾರೆ. ಸದನದಲ್ಲಿ ಇನ್ನು ವಾಪಸ್ ಕಟ್ಟಿಲ್ಲ ಅನ್ನಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪುನಃ ಇಲ್ಲಿ ತನಕ ಕೂಡ ವಾಪಸ್ ಕಟ್ಟಿಲ್ಲ ಕೂಡ. ಆದರೆ ಇವತ್ತು ದಲಿತರ ಪ್ಲೇ ಕಾರ್ಡನ್ನು ಉಪಯೋಗಿಸ್ತಾ ಇದ್ದಾರೆ. ಇಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಕೂಡ ದಲಿತರು.